ಎಲ್ಲರಿಗೂ ನಮಸ್ಕಾರ. ಗದ್ರೇಸ್ ಗೃಹಪಾಕ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾ ಮಾಡತ್ತಿರೋ ರೆಸಿಪಿ ಉತ್ತರ ಕರ್ನಾಟಕದ ಫೇಮಸ್ ಗಿರ್ಮಿಟ್ಟ ಮತ್ತು ಮಿರ್ಚಿ ಬಜ್ಜಿ ಅಂತ. ಈ ರೆಸಿಪಿ ಹೆಂಗೆ ಮಾಡೋದಂತ ಇವತ್ತು ನಾವು ಯೂಟ್ಯೂಬ್ ಚಾನಲ್ ಒಳಗೆ ನೋಡೋಣಂತ. ಮೊದಲಿಗೆ ನಾನು ಬಾಳಿಗೆ ತೊಗೊಂಡಿನಿ. ಬಾಳಿಗೆ ಒಳಗೆ 2 ಚಮಚ ಅಷ್ಟು ಎಣ್ಣೆ ಹಾಕ್ಕೊಂಡಿನಿ ಮತ್ತು ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ. ಅದು ಸಿಡಿದ್ಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳತ್ತೀನಿ. ಹಿಂಗೆ ಹಾಕ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಳತ್ತೀನಿ. ಕರಿಬೇವು ಚಲೋ ತಂಗ ಫ್ರೈ ಆದಮೇಲೆ ಒಂದು 5 ರಿಂದ 6 ಸಣ್ಣಗೆ ಹೆಚ್ಚಿರುವಂಥ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳತ್ತೀನಿ. ನಿಮ್ಗೆ ಖಾರ ಎಷ್ಟು ಬೇಕು ನೀವು ಅಷ್ಟು ಹಾಕೋಬೋದು. ಆಮೇಲೆ ಇದಕ್ಕೆ ನಾನು ಒಂದು ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಚಿ ಇದಕ್ಕೆ ಹಾಕ್ಕೊಳತ್ತೀನಿ. ಉಳ್ಳಾಗಡ್ಡಿ ಚಲೋ ತಂಗ ಬೆಂದ ಮೇಲೆ ಒಂದು ಅರ್ಧ ಟೊಮೆಟೊ ಅಷ್ಟು ಹೆಚ್ಚಿ ಸಣ್ಣಗೆ ಹೆಚ್ಕೊಂಡು ಇದಕ್ಕೆ ಹಾಕತ್ತೀನಿ ನಾನು. ಚಲೋ ತಂಗ ಫ್ರೈ ಆದಮೇಲೆ ಒಂದು ಅರ್ಧ ಚಮಚಿ ಅಷ್ಟು ಇದಕ್ಕೆ ಅರಿಶಿಣ ಪುಡಿ ಮತ್ತು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕೋರಿ. ಉಪ್ಪು ಹಾಕಿ ಚಲೋ ತಂಗ ಇದನ್ನು ಬೇಯಿಸ್ಕೊರಿ. ಟೊಮೆಟೊ ಎಲ್ಲ ಮೆತ್ತಗಾಗಬೇಕು. ಆ ಥರ ನೀವು ಇದನ್ನು ಚಲೋ ತಂಗ ಬೇಯಿಸ್ಕೋಬೇಕು. ಇದು ಚಲೋ ತಂಗ ಬೆಂದಾದ್ಮೇಲೆ ಏನು ಮಾಡಿರಿ, ಒಂಚೂರು ಬೆಲ್ಲ, ಒಂದು ಅರ್ಧ ಚಮಚ ಅಷ್ಟು ಬೆಲ್ಲ ಹಾಕೊಳತ್ತೀನಿ. ಮತ್ತು ಹುಣಸೆ ಹಣ್ಣು ಹುಳಿ ಅದಿರ್ತದೆ, ಸ್ವಲ್ಪ ನಾನು ನೆನೆಸಿಟ್ಟಿನಿ. ಆಮೇಲೆ ಒಂಚೂರು ಇದಕ್ಕೆ ಹಾಕೊಳತ್ತೀನಿ. ಹಾಕಿ ಚಲೋ ತಂಗ ಇದನ್ನು ಫ್ರೈ ಮಾಡ್ಕೊರಿ. ಎಲ್ಲನೂ ಸಾಫ್ಟ್ ಆಗೋ ಥರ ಫ್ರೈ ಮಾಡ್ಕೊರಿ. ಇದನ್ನು ರೆಡಿ ಮಾಡ್ಕೊಂಡು ಸೈಡಿಗೆ ತಣ್ಣಗೆ ಹಾಕಿಡ್ಬೇಕು. ಆಮೇಲೆ ಒಂದು ಬಾಳ್ಗೆ ಒಳಗೆ ನಾನು ಒಂಚೂರು ಶೇಂಗಾ ಹುರ್ಕೊಳತ್ತೀನಿ. ಶೇಂಗಾ ಸ್ವಲ್ಪ ಕ್ರಿಸ್ಪಿ ಇದ್ರೆ ರುಚಿ ಜಾಸ್ತಿ ಬರ್ತೈತಿ ಅದಕ್ಕೆ. ಆಮೇಲೆ ನಾನು ಬೇಯಿಸಿಟ್ಕೊಂಡಿದ್ದೆಲ್ಲ ಅದು ಮಸಾಲೆಗೆ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಚುಮ್ಮರಿ. ಬೆಳಗಾವಿ ಚುಮ್ಮರಿ ಅಂತಾರೆ, ಅದು ಯೂಸ್ ಮಾಡಕ್ಕೆ ಹೋಗ್ಬಿಟ್ರೆ ಅದು ಮಾಡಿದ್ರೆ ಬಹಳ ಗಟ್ಟಿ ಆಗ್ತೈತಿ. ಇದು ನಾರ್ಮಲ್ ಚುಮ್ಮರಿ ಸಿಗ್ತಾವಲ್ಲ ಅದನ್ನು ಹಾಕಿರಿ. ಆಮೇಲೆ ಇದಕ್ಕೆ ಕರೆದಿಟ್ಕೊಂಡಿರೋಂಥ ಶೇಂಗಾ, ಆಮೇಲೆ ನಾನು ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಟೊಮೆಟೊನ ಸಣ್ಣಗೆ ಹೆಚ್ಕೊಂಡೀನಿ. ಆಮೇಲೆ ಪುಟಾಣಿ ಪುಡಿ ಅದನ್ನು ಚಲೋ ತಂಗ ಮಿಕ್ಸಿ ಹೊಡೆದು ಇದಕ್ಕೆ ಹಾಕೀನಿ. ಆಮೇಲೆ ಸ್ವಲ್ಪ ಸಣ್ಣಗೆ ಸೇವ್ ಸಿಗ್ತಾವೆ. ಇದೆಲ್ಲ ನಿಮ್ಮ ಕಡೆ ಯಾವ್ದು ಕಡೆ ಸೇವ್ ಇರ್ತೈತೆ ಅದು ಹಾಕ್ಬೋದು ನೀವು. ಮತ್ತು ಒಂಚೂರು ಕೊತ್ತಂಬರಿ ಹಾಕಿ ಇದನ್ನೆಲ್ಲನೂ ಚಲೋ ತಂಗ ಮಿಕ್ಸ್ ಮಾಡ್ಕೊರಿ. ಈ ರೀತಿ ನೀವು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ಮೇಲೆ ಅದು ಸ್ವಲ್ಪ ಹೊತ್ತಾದ್ಮೇಲೆ ಮೆತ್ತಗಾಗ್ತೈತಿ. ಈ ರೀತಿ ಬರೋ ತನಕ ಚಲೋ ತಂಗ ಮಿಕ್ಸ್ ಮಾಡ್ಕೊರಿ. ಆಮೇಲೆ ನಿಮಗೇನಾದರೂ ಬೇಕಂದ್ರೆ ಹಸಿಮೆಣ್ಸಿನ್ಕಾಯಿ ಇರ್ತೈತಲ್ಲ ಅದನ್ನು ಅದರೊಳಗೆ ಬೀಜ ತೆಗೆದು ಎಣ್ಣೆ ಒಳಗೆ ಒಂಚೂರು ಕರೆದು ಬಿಸಿ ಇರುವಾಗನೇ ಒಂಚೂರು ಉಪ್ಪು ಹಾಕ್ಕೊಂಡು ಇಟ್ಕೊಂಡ್ರೆ ಅದ್ರ ಜೊತೆ ತಿನ್ನಾಕಿದ್ದು ಭಾಳ ರುಚಿ ಆಗ್ತೈತಿ. ಖಾರ ಎಲ್ಲರದಂತ ಮೆಣಸಿನ್ಕಾಯಿ ಹಾಕೊಂಡ್ರೂ ಚಲೋ. ಈಗ ನಾವು ಸ್ಪೆಷಲ್ ಮಿರ್ಚಿ ಬಜ್ಜಿ ಮಾಡೋಣಂತ. ಇದಕ್ಕೆ ನಾನು ಏನು ಮಾಡತ್ತೀನಿ, 1 ಕಪ್ ಅಷ್ಟು ಕಡ್ಲಿ ಹಿಟ್ಟು ಹಾಕ್ಕೊಳತ್ತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀನಿ. ಆಮೇಲೆ ಒಂಚೂರು ಅರಿಶಿಣ ಪುಡಿ, ಆಮೇಲೆ ಸ್ವಲ್ಪ ಅಜ್ವಾಯಿನ, ಸ್ವಲ್ಪ ಒಂದು ಚುಟ್ಕಿ ಅಷ್ಟು ಇದಕ್ಕೆ ಹಿಂಗೆ ಹಾಕ್ಕೊಳತ್ತೀನಿ. ಆಮೇಲೆ ಇದಕ್ಕೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀವು ಕನ್ಸಿಸ್ಟೆನ್ಸಿ ಪ್ರಕಾರ ನೀವು ಹಾಕೋರಿ. ಇದಕ್ಕೊಂಚೂರು ಗಟ್ಟಿನೇ ಇರಲಿ, ಯಾಕಂದ್ರೆ ಅದು ಪೂರ್ತಿ ಮಿರ್ಚಿಗೆ ಹಿಟ್ಟು ಇಟ್ಕೋಬೇಕು. ತೆಳಗಾತಂದ್ರೆ ಪೂರ್ತಿ ಮಿರ್ಚಿ ಸರಿ ಬರೋದಿಲ್ಲ. ಇಷ್ಟು ದಪ್ಪಿರುವಂಗೆ ಮಾಡ್ಕೋರಿ. ಆಮೇಲೆ ಇಡೀ ಮಿರ್ಚಿನೇ, ಇದು ಖಾರ ಇರೋದಿಲ್ಲ. ನಮ್ಮ ಕಡೆ ಸ್ವಲ್ಪ ಖಾರ ಇರೋದನ್ನು ಹಾಕ್ತಾರೆ, ಅದ್ರ ಬದಲಿ ನೀವು ಇದನ್ನು ಹಾಕ್ಬೋದು. ಇದನ್ನು ಹಾಕಿ ಚಲೋ ತಂಗ ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊರಿ. ನಿಮ್ಗೆ ಇದು ಮಿರ್ಚಿ ಬಜ್ಜಿನೂ ರೆಡಿ ಆಗ್ತೈತಿ. ಗಿರ್ಮಿಟ್ ಜೊತೆ ಇದು ಕಾಂಬಿನೇಷನ್ ಭಾಳ ಫೇಮಸ್ ಐತಿ ನಮ್ಮ ಕಡೆ. ನೀವು ಟ್ರೈ ಮಾಡ್ಬೋದು ಇದನ್ನು. ಇದಕ್ಕೊಂಚೂರು ನಾನು ಉಪ್ಪನ್ನು ಹಾಕ್ಕೊಳತ್ತೀನಿ. ನಿಮ್ಗೆ ಬೇಕಂದ್ರೆ ಖಾರ ಪುಡಿನೂ ಹಾಕ್ಕೋಬೋದು. ಈ ಮೆಣ್ಸಿನ್ಕಾಯಿ ಖಾರ ಇತ್ತಂದ್ರೆ ಹಾಕ್ಕೊಳಕ್ಕೋಗ್ಬೇಡ್ರಿ. ಖಾರ ಇಲ್ಲ ಅಂತಂದ್ರೆ ನೀವು ಹಂಗೆ ಮಾಡ್ಕೋಬೋದು. ಇದನ್ನು ಸಂಜೆ ಟೈಮಿಗೆ ಸ್ನ್ಯಾಕ್ಸ್ ಟೈಪ್ ನಮ್ಮ ಕಡೆ ತಿಂತಾರೆ. ಟ್ರೈ ಮಾಡಿರಿ ನೀವು. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.